ಅದು ಎಷ್ಟು ಸಶಕ್ತವಾದದ್ದು ಅಂತಂದ್ರೆ, ಅದು ಒಳಗಿನಿಂದ ನಿಜವಾಗಿ ಒಮ್ಮೆ ಹೊಕ್ಕಿತು ಅಂತಂದ್ರೆ ಮತ್ತೆ ಅದರಿಂದ ನಾವು ಹೊರಗೆ ಬರುವುದಕ್ಕೆ ಮನಸ್ಸು ಮಾಡುವುದೇ ಇಲ್ಲ. ಅಂಥ ಒಂದು ಅಪೂರ್ವವಾದ ಶಕ್ತಿ ಭಗವಂತನ ಭಕ್ತಿಗಿದೆ. ಅಂದ್ರೆ ಮೇಲುನೋಟಕ್ಕೆ ಎಷ್ಟೋ ಸಲ ನಮಗೆ ಈ ಭಕ್ತಿಯನ್ನ ಮತ್ತು ಏನೋ ಒಂದು ಅಫೆಕ್ಷನ್ ಅನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಬಹಳ ಜನಕ್ಕೆ ದೇವರು ಅಂದ್ರೆ ಒಂದು ಅಫೆಕ್ಷನ್ ಆಗಿರುತ್ತೆ. ಹೇಗೆ ಮನುಷ್ಯರಲ್ಲಿ ಕೇವಲ ಒಂದು ತಮ್ಮ ಅಗತ್ಯವನ್ನ ಪೂರೈಸುವುದಕ್ಕಾಗಿ ಒಂದು ಟೂಲ್ ಬೇಕಿರುತ್ತೋ, ಹಾಗೆ ನಮ್ಗೆ ಗೊತ್ತಿರುವುದಿಲ್ಲ ನಮ್ಮ ಅಗತ್ಯವನ್ನ ಪೂರೈಸ್ಲಿಕ್ಕೋಸ್ಕರ ಭಗವಂತ ಒಂದು ಟೂಲ್ ಆಗಿ ಬಳಕೆ ಆಗ್ತಾ ಹೋಗ್ತಾನೆ. ಅಂತ ಸಂದರ್ಭದಲ್ಲಿ ನಮಗೆ ಅದಿಲ್ಲದೆ ಬೇರೆ ಅದಕ್ಕಿಂತ ಮಿಗಿಲಾದದ್ದೇನಾದ್ರೂ ತಕ್ಷಣದಲ್ಲಿ ನಮ್ಮ ಅಗತ್ಯವನ್ನು ಪೂರೈಸುವ ATM ಸಿಕ್ಕಿತು ಅಂತ ಅನ್ನೋ ಹಾಗೆ ಉಳಿದ ಯಾವುದೋ ಒಂದು ದೇವತಾ ಶಕ್ತಿ ಒದಗಿತು ಅಂತಂದ್ರೆ ಆವಾಗ ಅದನ್ನು ಬಿಟ್ಟು ಅದರ ಪಕ್ಕಕ್ಕೆ ಸರಿತಾನೆ. ಇದು ಮನುಷ್ಯನನ್ನ ಕಾಡುವಂಥದ್ದು. ಆದ್ರಿಂದಾಗಿ ನಮ್ಗೆ ಆ ರೀತಿ ನಮ್ಮನ್ನ ದಾರಿ ತಪ್ಪಿಸದಂತೆ ಸರಿಯಾದ ಸತ್ವ ಯಾವುದು, ಸರಿಯಾದ ತತ್ವ ಯಾವುದು, ನಿಜವಾದ ಸತ್ಯ ಯಾವುದು ಅನ್ನುವ ಈ ಹಿನ್ನೆಲೆಯಲ್ಲಿ ನಮಗೆ ಹೊಸತನ್ನ ಗ್ರಹಿಸುವ ಶಕ್ತಿ ಇದ್ದಾಗ ಮಾತ್ರ ನಾವು ದಾರಿ ತಪ್ಪುವುದನ್ನ ತಪ್ಪಿಸಿಕೊಳ್ಬಹುದು. ಅದಕ್ಕೆ ಭಾರತದಲ್ಲೇ ಬಂದ ಮಾತು ಇದು. ಭಾರತದಲ್ಲೇ ಈ ಸಂಗತಿ ಬಂದಿರುವಂತದ್ದು. ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ತ್ಯಜತಿ ದುರ್ಮತಿಂ ಶುತ್ವಾ ಜ್ಞಾನಮವಾಪ್ನೋತಿ ಶುತ್ವಾ ಮೋಕ್ಷಂ ಅವಾಪ್ನುಯಾತ್ ಶುತ್ವಾ ಮೋಕ್ಷಂಚ ಗಚ್ಚತಿ ಅಂತ ಮಾತು ಇದೆ. ಈ ಕೇಳುವಿಕೆ ಎನ್ನುವುದು ಮನುಷ್ಯನಿಗೆ ಇರುವ ಅತ್ಯಂತ ಅಪರೂಪದ ಸಂಗತಿ. ಉಪನಿಷತ್ತು ಬಹಳ ಗಂಭೀರವಾಗಿ ಈ ಇಂದ್ರಿಯದ ಬಗ್ಗೆ ಮಹತ್ವವನ್ನು ಹೇಳುತ್ತೆ. ಅಂದ್ರೆ ಅಕಸ್ಮಾತು ನಮಗೆ ಬೇರೆ ಎಲ್ಲ ಇಂದ್ರಿಯಗಳು ಕೈ ಕೊಟ್ಟರು ಕೂಡ ಕಿವಿ ಒಂದು ಚೆನ್ನಾಗಿದ್ರೆ, ಅದರಲ್ಲಿ ಇರುವ ಮಹತ್ವ ಗೊತ್ತಿದ್ರೆ, ಬರೀ ಎಲ್ರಿಗೂ ಹಾಗೆ ಆಗ್ಬೇಕು ಅಂತಿಲ್ಲ, ಕೇಳುವುದರ ಮಹತ್ವ ಗೊತ್ತಿದ್ದು ಉಳಿದ ಇಂದ್ರಿಯಗಳಲ್ಲಿ ಏನಾದ್ರೂ ಸ್ವಲ್ಪ ಅವನಿಗೆ ಲೋಪ ಉಂಟಾದ್ರೂ ಕೂಡ ಅವನು ಉದ್ಧಾರದ ದಾರಿಯಿಂದ ತಪ್ಪಿ ಹೋಗುವುದಿಲ್ಲ. ಅವನಿಗೆ ಹಿಂದೆ ಸರಿಯಿತು ಬದುಕು ಅಂತ ಅನ್ಸುವುದಿಲ್ಲ. ಆದ್ರೆ ಯಾವಾಗ ಅವನಿಗೆ ಕೇಳುವಿಕೆ ಅನ್ನುವುದೇ ನಿಂತು ಹೋಯ್ತು, ಆವಾಗ ಅವನ ದಾರಿ ಒಂದೇ ಸರ್ತಿಗೆ ಸ್ಥಗನಗೊಂಡ ಹಾಗಾಗುತ್ತೆ. ಒಂದೋ ಹಿಂದೆ ಕೇಳಿದ್ದಾದ್ರೂ ಅವನಿಗಿರ್ಬೇಕು. ಹಿಂದೆ ಕೇಳಿದ್ದಾಗ ಕೆಲವೊಂದ್ ಸರ್ತಿ ಅದು ನೆನಪಾದ್ರೆ ಅದನ್ನ ಮತ್ತೆ ಕೀರ್ತನೆ ಮಾಡಿದ್ರೆ ಖುಷಿ ಆಗ್ಬಹುದು. ಆದ್ರೆ ಕೇಳುವಿಕೆ ಅಂತ ಅನ್ನೋದು ನಿರಂತರ ಹಿಂದಿನಿಂದ ನಡೆದು ಬಂದ ಒಂದು ಕರ್ಮವಾಗಿದ್ರೆ ಮಾತ್ರ ಅವನ ಮುಂದಿನ ಬಾಳಿನ ಬಾಗಿಲು ತೆರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಹಿಂದೆ ಒಂದ್ ಮಾತು ಹೇಳಿದ್ರು, ಅಧ್ಯೇತವ್ಯಮಿದಂ ಶಾಸ್ತ್ರಂ ಶ್ರೋತವ್ಯಂ ಅನಸೂಯಯ. ಆ ಶ್ರೋತ್ರ ಅನ್ನೋದಕ್ಕೆ ಅವರು ಒತ್ತು ಕೊಟ್ಟದ್ದು. ಯಾವಾಗ ಅಸೂಯೆಯಿಂದ ಕೇಳ್ತಾನೋ, ನಾನೊಬ್ಬನೇ ಕೇಳಬೇಕು ಅಂತ ಕೆಲವರಿಗೆ, ನನಗ್ ಮಾತ್ರ ಸರಿಯಾದ್ದು ಗೊತ್ತಾಗ್ಬೇಕು ಅಂತ ಕೆಲವರಿಗೆ, ನನ್ನಿಂದಲೇ ಉಳಿದವರು ಕೇಳುವ ಹಾಗಾಗ್ಬೇಕು ಅಂತ ಮತ್ತೆ ಕೆಲವರಿಗೆ, ನಾನ್ ಕೇಳಿದಷ್ಟು ಬೇರೆಯವರು ಕೇಳಬಾರದು ಅಂತ ಕೆಲವರಿಗೆ. ಒಟ್ಟು ಈ ಕೇಳುವಿಕೆಯಲ್ಲಿ ಒಳ್ಳೆ ಕೆಲಸ ಅದು. ಆದ್ರೆ ಆ ಒಳ್ಳೆ ಕೆಲಸದಲ್ಲೇ ಹಲವು ಕೊಳ್ಳೆ ಹೊಡೆಯುವಂತಹ, ನಮ್ಮನ್ನ ದಾರಿ ತಪ್ಪಿಸುವಂತಹ ಕಳ್ಳರು ಸೇರಿಕೊಳ್ತಾರೆ. ನಮ್ಗದ್ ಗೊತ್ತೇ ಆಗುದು, ನಾವು ಮಾಡೋ ಕೆಲಸ ಒಳ್ಳೇದು, ಆದ್ರೆ ಅದರಲ್ಲಿ ಕಳ್ಳರು ನಮ್ಮನ್ನ ಆಟ ಆಡಿಸ್ತಾರೆ. ಅದರಿಂದಾಗಿ ಅವರು ನಮ್ಮನ್ನ ದಾರಿ ತಪ್ಪಿಸದಂತೆ ನಮ್ಮ ಬದುಕನ್ನ ಪಾಪ ಮುಕ್ತವಾಗಿಸಿಕೊಳ್ಬೇಕು ಅಂತಂದ್ರೆ ಭಗವಂತನ ಮಹಾತ್ಮ್ಯವನ್ನ ನಿರಂತರ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಕೇಳುವಿಕೆ, ಶ್ರೋತ್ರೇಂದ್ರಿಯ ಅನ್ನೋದು ಇಡೀ ದೇಹದಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡದಾದ ಸಂಪತ್ತು ಅಂತ ನಮಗೆ ಉಪನಿಷತ್ತು ಹೇಳುತ್ತೆ. ಅದನ್ನ ಅರ್ಥವತ್ತಾಗಿ ಭಾರತ ನಿರೂಪಣೆ ಮಾಡುತ್ತೆ. ಶ್ರುತ್ವಾ ಧರ್ಮ ವಿಧಾನಾಗಿ. ಧರ್ಮ ಅಂತ ಒಂದು ಇದ್ದೇ ಇರುತ್ತೆ. ನಮ್ಗದ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದಿಲ್ಲ ಅಂತ ಅರ್ಥ ಅಲ್ಲ. ಧರ್ಮ ಇದ್ದೇ ಇದೆ. ಆ ಧರ್ಮವನ್ನ ತಿಳಿಸುವಂತಹ ಶಾಸ್ತ್ರದ ಮಾತುಗಳನ್ನ ಕೇಳಿಸಿಕೊಂಡ್ರೆ ಮಾತ್ರ ಆ ಧರ್ಮದ ಹಿನ್ನೆಲೆಯಲ್ಲಿ ಏನನ್ನ ನಾವು ಕಾಣಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಧರ್ಮ ಅಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಪದ್ಯ ಇದು. ಯಾವ ಕಾರಣಕ್ಕೂ ಇದರ ಸರಿಯಾದ ಅರ್ಥವನ್ನು ಹೇಳಲಿಕ್ಕೆ ಆಗುದಿಲ್ಲ. ಸುಮ್ನೆ ಅದಕ್ಕಿಂತ
ಧರ್ಮ ಶಬ್ದವನ್ನ ಧರ್ಮ ಶಬ್ದದಿಂದಲೇ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಪುಣ್ಯ ಅಪಾರ್ಥ ಅಂತೂ ಆಗಲ್ಲ. ಇಲ್ಲ ಅಂದ್ರೆ ನಾವು ಹೇಳುವ ಇವತ್ತಿನ ಅರ್ಥಗಳು ಯಾವುದು ಅದರಲ್ಲಿ ತುಂಬಿಕೊಳ್ಳಲ್ಲ. ಯಾಕಂದ್ರೆ ಧರ್ಮ ಅಂದ್ರೆ ಧರ್ಮೋ ಧರ್ಮ ವಿದುತ್ತಮ, ಅದು ಭಗವಂತನ ಹೆಸರು ಹೌದು. ಧರ್ಮ ಅಂದ್ರೆ ಗುರುಗಳು ಹೌದು, ಪ್ರಾಣನ ಹೆಸರು ಹೌದದು. ಧರ್ಮ ಅಂದ್ರೆ ನಮ್ಮನ್ನ ಧಾರಣೆ ಮಾಡುವಂತಹ ನೈತಿಕ ಸ್ಥೈರ್ಯವೂ ಹೌದು. ಧರ್ಮ ಅಂದ್ರೆ ದಾನವೂ ಹೌದು. ಧರ್ಮ ಅಂದ್ರೆ ಪುಣ್ಯವೂ ಹೌದು. ಇವು ಏನಲ್ಲ ಹೇಳಿ. ಯಾಕಂದ್ರೆ ಇದು ಎಲ್ಲ ಅರ್ಥವನ್ನ ತನ್ನಲ್ಲಿ ಧರಿಸಿದೆ, ಆದ್ರಿಂದಾಗಿ ಇದಕ್ಕೆ ಧರ್ಮ ಅಂತ ಹೆಸರು. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾಹ. ಇದು ಒಂದ್ ಅರ್ಥವನ್ನು ಇಟ್ಟುಕೊಂಡು ಯಾವುದರಿಂದ ಜಗತ್ತು ನೆಲೆ ನಿಲ್ಲುತ್ತೋ, ಯಾವುದರಿಂದ ಬದುಕು ಹಸನಾಗುತ್ತೋ, ಯಾವುದರಿಂದ ನಮ್ಮ ಆ ಬದುಕಿನ ಹೆದ್ದಾರಿ ಸ್ಪಷ್ಟಗೊಳ್ಳುತ್ತೋ, ಯಾವುದರಿಂದ ನಾವು ಇನ್ನಷ್ಟು ಎಲಿವೇಟ್ ಆಗಿ ಭಗವಂತನಿಗೆ ಹತ್ತಿರವಾಗ್ತೇವೋ ಅದೆಲ್ಲವೂ ಧರ್ಮವೇ. ಇನ್ನೂ ಒಂದು ರೀತಿಯಲ್ಲಿ ಆಚಾರ್ಯರೇ ನಿರೂಪಣೆ ಮಾಡಿದ್ರು, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತಚಿತ್ ಸರ್ವೇ ವಿಧಿ ನಿಷೇಧಾಸ್ಯು. ಧರ್ಮಶಾಸ್ತ್ರದ ಎಲ್ಲದ ಸಾರವನ್ನಾಗಿ ಹೇಳಿದ್ರು, ಏತಯೋರೇವ ಕಿಂಕರಾಹ. ಎಲ್ಲದರ ಸಾರ ಯಾವುದು ಅಂದ್ರೆ ಭಗವಂತನ ಮರೆವು ಬಾರದಂತೆ ಮಾಡುವ ಅರಿವು, ಅದು ಧರ್ಮ. ಧರ್ಮ ಅಂತ ಅನ್ನೋದು ಧಾರಣ ಅನ್ನುವ ಹಿನ್ನೆಲೆಯಲ್ಲಿ ಬಂದದ್ದಾದ್ರಿಂದ ಅದರ ಜೊತೆಗೆ ಅದು ಅರಿವಿನಿಂದ ಕೂಡಿ ಧಾರಣೆ ಮಾಡಿದ್ರೆ ಮಾತ್ರ ಬಹಳ ಕಾಲ ಅದು ಹಿಡಿದಿಟ್ಟು ನಿಂತ್ಕೊಳ್ಳುತ್ತೆ. ಯಾವಾಗ ಅರಿವಿರುದುಳು ಕೊನೆಗೆ ಭಾರ ಆಯ್ತು ಅಂತ ಅದೇ ಎತ್ತಿ ಬಿಸಾಡುತ್ತೆ. ನಾವು ಯಾವುದನ್ನ ತಿಳಿಯದೆ ಧರ್ಮಾಚರಣೆ ಮಾಡ್ತಾ ಇರ್ತೇವೆ, ನಮ್ಗೊಂದ್ ದಿವಸ ನಮ್ಗೆ ಬೇಕಾದ ಕಾರ್ಯ ನಡೆಯದೇ ಇದ್ದಾಗ ಈ ಧರ್ಮದ ಬಗ್ಗೆ ಅಸಹ್ಯ ಬಂದು ನಾವು ತೆಗೆದು ಅದನ್ನ ಪಕ್ಕಕ್ಕಿಡ್ತೇವೆ. ನಮ್ಗೆ ಇದು ಬೇಡ, ನಾವ್ ಇಷ್ಟು ದಿವಸ ಧರ್ಮಾಚರಣೆ ಮಾಡಿಯೂ ಕೂಡ ನಮ್ಗೇನು ರಕ್ಷಣೆ ಸಿಕ್ಕಿಲ್ಲ ಅಂದ್ಮೇಲೆ ಈ ಧರ್ಮ ಯಾಕೆ ಬೇಕು. ಆದ್ರಿಂದ ಎಷ್ಟೋ ಸರ್ತಿ ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ಲದೆ ಮತಾಂತರಗಳು ನಡೀತಾರೆ. ಕೆಲವೊಂದ್ ಸರ್ತಿ ಬಲವಂತವಾಗಿ ಮತಾಂತರ ನಡೆಯುತ್ತೆ, ಕೆಲವೊಮ್ಮೆ ದಡ್ಡತನದಿಂದ ಆಗುತ್ತೆ. ಒಟ್ಟಂತೂ ಯಾವಾಗ ತನಗೆ ಅದರ ಬಗ್ಗೆ ಸರಿಯಾದ ಅರಿವು ಇರುವುದಿಲ್ವೋ ಆವಾಗ ಮಾತ್ರ ಇಂತಹದ್ದಾಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಅದಕ್ಕೋಸ್ಕರ ಕೇಳ್ಬೇಕು. ನಾವು ಕೇಳಿಯೇ ಇಲ್ಲ, ಒಂದೇ ಒಂದು ಸುಟ್ಟು ತಿನ್ಲಿಕ್ ಬರಲ್ಲ ಶಾಸ್ತ್ರದ ಬಗ್ಗೆ, ನನಗೆ ಈ ಧರ್ಮದಲ್ಲಿ ಯಾವುದೇ ಮೆಚ್ಚುಗೆಯ ಅಂಶಗಳು ಕಾಣ್ಲಿಲ್ಲ ಅಂತ ಎಕ್ಸ್ ಅಲ್ಲಿ ಬರೆದು ಅವರು ಎಕ್ಸ್ ಆಗಿ ಹೋಗ್ತಾರೆ, ಯಾರಿಗೂ ಉಪಯೋಗಕ್ಕಿಲ್ಲದವರಾಗ್ತಾರೆ. ಯಾವತ್ತೂ ಸ್ವಾಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇದ್ದೇ ಇದೆ. ಆದ್ರೆ ನಾವು ನಮ್ಮ ಅಭಿಪ್ರಾಯ ಯಾವ ನೆಲೆಯಲ್ಲಿ ಬಂದಿದೆ, ಶ್ರುತ್ವ, ಕೇಳಿ ಬಂದದ್ದ, ಊಹಿಸಿ ಬಂದದ್ದು. ನಾವು ಎಷ್ಟು ಕೇಳಿದ್ದೇವೆ ಅನ್ನೋದ್ರ ಮೇಲೆ ನಮ್ಮ ಊಹೆಯಲ್ಲಿ ಎಷ್ಟು ದಡ್ಡತನ ತುಂಬಿದೆ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದ್ ಸರ್ತಿ ಮಾತಾಡಿದಾಗ ಅಯ್ಯೋ ಪಾಪವೇ ಅಂತ ಅನ್ಸುತ್ತೆ ಬಹಳ ಜನ. ಆ ಆ- ತಮ್ಮ ಮಾತಿನಿಂದ ತಾವೆಷ್ಟು ದಡ್ರು ಅಂತ ಗೊತ್ತಾಗುತ್ತೆ ಅಂತ ಅವರಿಗೂ ಗೊತ್ತಿರುವುದಿಲ್ಲ. ಯಾವಾಗ ನಾವು ಮಾತಾಡ್ಬೇಕು ಅಂದ್ರೆ ಚೆನ್ನಾಗಿ ಅದರ ಬಗ್ಗೆ ಕೇಳಿ 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 ನಮಗದು ಪಕ್ವವಾಗಿದೆ ಎಂದಾಗ, ಗೋವಿಂದಾಚಾರ್ಯರು ಒಂದು ಮಾತು ಯಾವಾಗ್ಲೂ ಹೇಳ್ತಿದ್ರು. ಅವರು ಬಹಳ ವರ್ಷಗಳ ಕಾಲ ಯಾವತ್ತೂ ಉಪನ್ಯಾಸಗಳನ್ನು ಮಾಡ್ಲೇ ಇಲ್ಲ. ಅವರಿಗೆ ಬರೀ ನನಗೆ ಇನ್ನೂ ಸರಿಯಾಗಿ ತಿಳ್ಕೊಳ್ಬೇಕು, ಇನ್ನೂ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಆ, ಸಿಕ್ಕಿದ ಬಿದ್ದಿರುವ ಪೊಟ್ಟಣ ಕಟ್ಟಿ ಬಂದ ಪತ್ರಗಳನ್ನು, ಪೇಪರ್ಗಳನ್ನು ಕೂಡ ಯಾರೋ ಒಬ್ರು, ಅದು ಈಗ ಅವರ ಕೊನೆಯ ಕಾಲದ ತನಕವೂ ಕೂಡ ಯಾರಾದ್ರೂ ಒಂದು ಪತ್ರಿಕೆ ತಂದು ಕೊಟ್ರೆ ಅದನ್ನ ಆಮೂಲಾಗ್ರವಾಗಿ ಒಂದೊಂದು ಅಕ್ಷರವನ್ನು ಬಿಡದೆ ಓದ್ತಿದ್ರು. ಕೆಲವೊಂದ್ ಸರ್ತಿ ಹೇಳ್ತಿದ್ರು, ಅಯ್ಯೋ ಇಷ್ಟು ಕಳಪೆಯಾಗಿ ಮಾಡಿದ್ದಾರೆ, ಇನ್ನೊಂದ್ ಸರ್ತಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವರಿಗೆ ಓದ್ಲಿಕ್ಕೆ ಅಂದ್ರೆ ಇದೇ ವಿಷಯ ಆಗ್ಬೇಕು ಅಂತಿಲ್ಲ. ಖಂಡಿತ ಅವರು ಓದುದು ಅತ್ಯಂತ ಮುಖ್ಯವಾದ ಸಂಗತಿಗಳನ್ನೇ ಓದ್ತಿದ್ರು. ಆದ್ರೆ ತನ್ನ ಸುತ್ತ ಕಂಡ ಸಾಮಾನ್ಯ ಸಂಗತಿಯಲ್ಲೂ ಅಸಾಮಾನ್ಯವಾದ ಸಿಗುತ್ತೆ ಅನ್ನುವ ಒಂದು, ಅಂದ್ರೆ ಕೆಲವೊಂದ್ ಸರ್ತಿ ತಾವು ಯಾವ ನೋಡು ಈ ಪ್ರಯೋಗ ಮಾಡಿದ್ದಾರೆ, ಇದರಿಂದಾಗಿ ಈ ರೀತಿಯಾದ ಶಬ್ದವನ್ನ ಬಳಸುವುದು ಹೆಚ್ಚು ಸರಿ. ಯಾವುದೋ ಯಾರೋ ಒಂದು ಅವ್ರ ಮನೆಯಿಂದ ತಂದುಕೊಟ್ಟ ಒಂದು ದೇವಸ್ಥಾನದ ಉತ್ಸವದ ಪತ್ರಿಕೆ, ನೋಡು ಉತ್ಸವದ ಪತ್ರಿಕೆಯನ್ನು ಹೇಗ್ ಬರಿಬೇಕು, ಕ್ರಮ ಹೇಗಿದೆ ನೋಡಿ, ಇವ್ರು ಹೇಗ್ ಬರೆದಿದ್ದಾರೆ, ಇದರಲ್ಲಿ ಹೇಗಿದೆ ನೋಡು ಅಂತ ಅವರಿಗೆ ಅದರಲ್ಲೂ ಒಂದು ಏನಾದ್ರೂ ಹೊಸತನ್ನ ನನಗೆ ಇದು ಕೇಳಿಸತ್ತೆ, ನಂಗೆ ಇಲ್ಲಿ ಹೊಸತೇನು ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಒಂದು ಗಮನ ಇತ್ತು. ಅದರಿಂದಾಗಿ ಶ್ರುತ್ವಾ ಧರ್ಮಂ ವಿಜಾನಾತಿ, ನಿರಂತರ ಕೇಳುವಿಕೆಯಿಂದ ಮಾತ್ರ ಸಾಧ್ಯ ಹೊರತು ನಾವೇ ಹೇಳ್ತೇವೆ, ನಾವು ಹೇಳಿದ್ದನ್ನೇ ಎಲ್ರೂ ಒಪ್ಕೊಳ್ಬೇಕು ಅಂತ ಯಾವಾಗ ನಾವು ಆ ಅದರ ಮೇಲೆ ದಬ್ಬಾಳಿಕೆ ನಡೆಸ್ಲಿಕ್ಕೆ ಶುರು ಮಾಡುತ್ತೇವೆ, ಆಗ ಸತ್ವ ಅನ್ನೋದು ಸತ್ತು ಹೋಗಿರುತ್ತೆ. ಇವರ ಮಾತು ಅನ್ನೋದು ಆ ಕಾನೂನಾಗಿ ಅಥವಾ ನ್ಯಾಯವಾಗಿ
ಎಲ್ಲರ ಮೇಲೆ ಹೊರೆಯಾಗಿ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಶ್ರುತ್ವಾ ತ್ಯಜತಿ ದುರ್ಮತಿಂ, ಬಿ ಎ ಗುಡ್ ಲಿಸನರ್ ಅಂತ. ದುರ್ಮತಿ ದುರ್ಮತಿ ಎಲ್ಲಿ ಎಲ್ಲಿ ದೌರ್ಮನಸ್ಯ ಅಂತ ಇರುತ್ತೋ ಅಲ್ಲಿ ಅವನಿಗೆ ಕೇಳಲಿಕ್ಕೆ ಇಂಟ್ರೆಸ್ಟೇ ಇರಲ್ಲ, ಕೇಳಿಸ್ಕೊಳ್ಳಲ್ಲ ಅವನು. ನಾವ್ ಹೇಳ್ತೀವಿ ಎಷ್ಟೋ ಸಲ ಏನು ಕೇಳಿಸ್ಕೊಳ್ಳಲ್ಲ ಅಂತ. ಅದ್ ಯಾಕೆ ಬರುತ್ತೆ ಅಂದ್ರೆ ನಮ್ಗೆ ಒಂದು ವಾತಾವರಣ, ಅವನು ಯಾರನ್ನ ಅನುಸರಿಸ್ತಾ ಇರ್ತಾನೋ ಅವರು ಕೂಡ ಹಾಗೆ ಅವನ ವರ್ತನೆಗೆ ಪ್ರೇರಕರು ಅಥವಾ ಆದರ್ಶ ವ್ಯಕ್ತಿಗಳಾಗಿರ್ತಾರೆ. ಅದರಿಂದಾಗಿ ಹಾಗೆ ನಡೆಯುತ್ತೆ. ದೊಡ್ಡವರಿಗೂ ಕೇಳುವುದು, ಮಕ್ಳು ಏನೋ ಹೇಳ್ತಿದ್ದಾರೆ ಅಂದ್ರೆ ಕೇಳಿಸ್ಕೋಬೇಕು. ಏನೋ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಪೂರ್ಣ ಕೇಳಿಸ್ಕೊಳ್ಳದೆ ಅವ್ನು ಏನೋ ಹೇಳಿದ್ರೆ ಒಟ್ಟು ನನ್ನನ್ನೇನೋ ವಿರೋಧಿಸ್ಲಿಕ್ಕೆ ಮಾತಾಡ್ತಿದ್ದಾನೆ ಅಂತ ನಾವು ತಕ್ಷಣ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಬಿಡ್ತೇವೆ. ಯಾರೋ ನಮ್ಮನ್ನ ಎದುರುಗಡೆ ಇದ್ದವನು ಏನೋ ವಿಚಾರಿಸ್ಲಿಕ್ಕೆ ಬರ್ತಾನೆ, ನಿನ್ನೇನೋ ನಮ್ಗೊಂಚೂರು ಉಲ್ಟಾ ಮಾತಾಡಿದ್ದವನು ಅಂದ್ರೆ ಉಲ್ಟಾ ಮಾತಾಡಿದ್ದು ಅಂದ್ರೆ ಇಡೀ ಒಂದು ಸಮಿತಿಯ ಪರವಾಗಿ ಇಲ್ಲ, ಅದು ಹಾಗೆ ಹೇಳಿಕ್ ಆಗಲ್ಲ ಅಂತ ಅವನು ಹೇಳಿರ್ತಾನೆ. ಅದು ಇವರನ್ನು ವಿರೋಧಿಸಿ ಮಾತಾಡಿಯೇ ಇರ್ಲಿಲ್ಲ. ಆದ್ರೆ ಮರು ದಿವಸ ಇನ್ನೇನೋ ವಿಷಯಕ್ಕೆ ಅವ್ರು ಮಾತಾಡಿ, ನಿನ್ ಗೊತ್ತು ಬಿಡಿ, ನೀನೇನ್ ಹೇಳ್ಬೇಕಾಗಿಲ್ಲ, ನೀನೇನ್ ಹೇಳಿಕ್ ಬಂದಿದ್ದೀರಿ ನಂಗೆ ಅರ್ಥ ಆಯ್ತು ಅಂತ ಅವ್ರು ಯಾವ ವಿಷಯ ಹೇಳಿಕ್ ಹೊರಟಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಕೇಳಲಿಕ್ಕೆ ತಯಾರಿಲ್ಲ ಅನ್ನುವ ಸ್ಥಿತಿಗಳು ಬರುವುದರಿಂದಲೇನೆ ನಮ್ಮಲ್ಲಿ ತುಂಬಾ ಬಾರಿ ಅಂತರಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಣಿವೆಗಳು ಆಳವಾಗಿ ಬಿರುಕು ಬಿಡ್ತಾ ಹೋಗುತ್ತೆ. ಹಾಗಾಗಿ ಮೊದಲು ಕೇಳಿಸಿಕೊಳ್ಳುವ ಶ್ರದ್ಧೆ, ಕೇಳಿಸಿಕೊಳ್ಳುವ ಸಮಾಧಾನ, ತಾಳ್ಮೆ ಬೆಳೆಸಿಕೊಂಡ್ರೆ ಮಾತ್ರ ನಮ್ಮಲ್ಲಿ ಎಷ್ಟೋ ಸರ್ತಿ ದೌರ್ಮನಸ್ಸೆ ದೂರ ಆಗುತ್ತೆ. ಓ, ಈ ಅರ್ಥದಲ್ಲಿ ಹೇಳಿದ್ದ, ನಾನೇನೋ ಬೇರೆ ತಿಳ್ಕೊಂಡಿದ್ದೆ ಅಂತ ನಾವೇ ಕೆಲವೊಂದ್ ಸರ್ತಿ ಕೇಳಿಸಿಕೊಂಡ ಮೇಲೆ ಅದರ ಪರಿಣಾಮವನ್ನು ಅನುಭವಿಸಿದ್ದೇವೆ ಕೂಡ. ಈ ಅನುಭವ ಇದ್ದ ಮೇಲೂ ಮತ್ತೆ ನಮಗೆ ಕೆಲವೊಂದ್ ಸರ್ತಿ ಒಂದ್ ಹೊತ್ತು ಕೇಳ್ತೇವೆ, ಒಂದ್ ಸರ್ತಿ ಕೇಳಲ್ಲ. ಇದು ತಿಳಿದವನ ಗತಿಯೇ ಹೀಗಾದ್ರೆ ತಿಳಿಯದವನ ಗತಿ ಏನು? ಯಾವಾಗ್ಲೂ ಜ್ಞಾನ ಅನ್ನೋದು ಅದು ಸುಲಭದಲ್ಲಿ ಸಿಗುದಿಲ್ಲ. ಎಲ್ಲೋ ಸಿಗ್ತಾ ಇದೆ ಅಂದ್ರೆ ಅದು ಯಾವುದೋ ಒಂದು ಭಾಗ್ಯದ ಬಾಗಿಲು ತೆರ್ಕೊಂಡಿತ್ತು, ನಾವೇ ಅದನ್ನ ಗಟ್ಟಿ ಬೀಗ ಹಾಕಿ ಬರ್ಲೇಬೇಡ ಅಂತ ಚಿಲಕ ಹಾಕಿ ಬಿಟ್ರೆ ಮತ್ತೊಮ್ಮೆ ಅದು ಕರೆದ್ರೂ ಬರುದಿಲ್ಲ. ತಿಳಿಯುವ ದಾರಿ ತೆರೆದಾಗ ಯಾರು ಮರೆಯಾಗಿ ಹೋಗುತ್ತಾನೋ ಅಥವಾ ಅದನ್ನ ಮರೆಮಾಚುತ್ತಾನೋ ಅವನು ಮತ್ತೆ ಎಂದೂ ಕೂಡ ಆ ದಾರಿಯ ಕಡೆಗೆ ಬಾಗಿಲು ಬಡಿದ್ರೂ ಕೂಡ ತೆರ್ಕೊಳ್ಳಲ್ಲ ಅಂತ ಕಡೆ ಐತರೆಯ ಉಪನಿಷತ್ತಿನ ಮಾತಿನಲ್ಲಿ ಹೇಳುತ್ತಾರೆ. ಅದನ್ನಾಗಿ ಕೇಳುವಿಕೆಗೆ ಸಿಕ್ಕಿದ ಅವಕಾಶಕ್ಕೆ ನಾವು ಕಿವಿ ತೆರೆದಿರ್ಬೇಕು ಅನ್ನೋದನ್ನ ಶುದ್ಧವಾ ತ್ಯಜತಿ ದುರ್ಮತಿ, ದೌರ್ಮನಸ್ಸೆ ಹೋಯಿತು. ಕೇಳಬೇಕು ಅನ್ನೋದು ಗೊತ್ತಾಯ್ತು, ಕೇಳಿದ್ಮೇಲೆ ಕೇಳುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಕೊಳೆ ದೂರ ಆಗುತ್ತೆ ಅಂತ ಗೊತ್ತಾಯ್ತು. ಕೊಳೆ ದೂರ ಆದ್ಮೇಲೆ ಈಗ ನಿಜವಾದ ಕೇಳುವಿಕೆಗೆ ಅರ್ಥ ಬರುತ್ತೆ. ಮೊದಲು ಬರೀ ಕೊಳೆ ತೆಗಿಲಿಕ್ಕೋಸ್ಕರ ನೀರ್ ಹಾಕಿದ್ದು, ಆಮೇಲೆ ಆ ನೀರಿನಿಂದ ಒಂದು ಮೀಯುವ ಸುಖ ಇರುತ್ತೆ, ಅದನ್ನ ಆಮೇಲೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುದು. ಅಲ್ಲಿ ತನಕ ಉಜ್ಜಿ ಗಿಜ್ಜಿ ನಾವು ಬರೀ ಅದರ ಮೇಲೆ ಗಮನ ಇರುತ್ತೆ. ಆ ನೀರಿನಿಂದ ಒಂದು ಅಂತಸ್ನಾನವನ್ನ ಅನುಭವಿಸ್ಲಿಕ್ಕೆ ಏನಿರುತ್ತೆ ಅದು ಗೊತ್ತಾಗುದು ಆಮೇಲೆ ಅನ್ನುವ ಹಾಗೆ ಶುತ್ವ ಜ್ಞಾನಂ ಅವಾಪ್ನೋತಿ, ಆಮೇಲೆ ಅದರ ನಿಜವಾದ ಸುಖ ಅನುಭವ ಆಗುತ್ತೆ. ಜ್ಞಾನ ಅನ್ನೋದು ಬಂದ್ರೆ ಅದೇ ಸುಖ, ಆದ್ರೆ ಅದು ಅನುಭವಿಸಿದವನಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಜ್ಞಾನ ಅನ್ನೋದು ಒಂದು ಸುಖ ಅನ್ನೋದು ಅದು ಹೇಳಿ ಗೊತ್ತಾಗುವಂತದ್ದಲ್ಲ, ಕೇಳಿ ಕೇಳಿ ಅನುಭವಕ್ಕೆ ಬಂದಾಗ ಗೊತ್ತಾಗುವ ಸಂಗತಿ. ಶುತ್ವ ಜ್ಞಾನಂ ಅವಾಪ್ನೋತಿ, ಕೇಳಿದಾಗ ಅರಿವು ಮೂಡುತ್ತದೆ. ಇದನ್ನ ಪ್ರತ್ಯೇಕ ವಾಕ್ಯವಾಗಿ ಇಟ್ಕೊಳ್ಬಹುದು, ಇದನ್ನ ಒಂದರ ನಂತರ ಒಂದಕ್ಕೆ ಬೆಳವಣಿಗೆ ಅಂತಾನೂ ಭಾವಿಸಬಹುದು. ಹೇಗ್ ಮಾಡಿದ್ರು ಇದು ಪರಿಪೂರ್ಣವಾದ ಶ್ಲೋಕ. ಅದರಿಂದಾಗಿ ಇಂಥದ್ದನ್ನ ಸುಭಾಷಿತಗಳು ಅಂತ ಕರೀತಾರೆ. ಯಾವುದು ಮತ್ತೆ ಹಿಂದೆ ಮುಂದೆ ಬೇರೆ ವಾಕ್ಯಗಳನ್ನ ಪಡೆಯದೆಯೂ ತನ್ನನ್ನೇ ಪರಿಪೂರ್ಣವಾಗಿ ಪರಿಚಯಿಸುವುದಕ್ಕೆ ಸಮರ್ಥವಾಗುತ್ತೋ ಅದು ಸುಷ್ಟು ಭಾಷಿತ ಅಂತ ಅನ್ಸುತ್ತೆ. ಹಾಗಾಗಿ ಶುತ್ವ ಜ್ಞಾನಂ ಅವಾಪ್ನೋತಿ, ಕೇಳುವಿಕೆಯಿಂದಲೇನೆ ಸರಿಯಾದ ಅರಿವು ಬರಬೇಕು. ಮೊದಲು ನಾನಲ್ಲ ಮಾಡಿದ್ದು ಅಂತ ಅವನು ಹೇಳಬೇಕಾದ ವಿಷಯ, ಆಮೇಲೆ ನಾನ್ ಮಾಡಿದ್ ಏನು ಅಂತ ಅದನ್ನು ಹೇಳಬೇಕಾಗಿದೆ. ಶಾಸ್ತ್ರ ಹೇಗಿದೆ, ಅದು ನಮ್ಮನ್ನ ಬೆಳೆಸ್ಲಿಕ್ಕೋಸ್ಕರ ಇದೆ ಹೊರತು ನಮ್ಮನ್ನ ಅಳಿಸ್ಲಿಕ್ಕೋಸ್ಕರ ಇಲ್ಲ. ಅಲ್ಲ, ಕೆಲವೊಮ್ಮೆ ನಂಗೆ ಅಳು ಬರುತ್ತೆ ಅಂದ್ರೆ ಕೆಲವು ಕಾನೂನು ಹಾಗೆ ಇರ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಗೆ ನಮ್ಮ ಆಲೋಚನೆ ಮೀರಿದ ಸಂಗತಿಗಳು ಬಂದಾಗ ಅದಕ್ಕೆ ಅಲ್ಲಿ ಉತ್ತರ ಇಲ್ಲ ಅಂತ ನಮ್ಗೆ ಅನ್ನಿಸ್ಬಹುದು. ಆದ್ರೆ ತಾಳ್ಮೆಯಿಂದ ಕಾಲಗಟ್ಟಲೆ ಕಾದ್ರೆ ಅದಕ್ಕೆ ಉತ್ತರ ಅಲ್ಲೇ ಇರುತ್ತೆ. ಈಗ ಅಲ್ಲಪ್ಪ ನಿಂಗೆ ಸಿಗುವ ಉತ್ತರ ಇದು ನೀನ್ ಸ್ವಲ್ಪ ದಿವಸ ಬಿಟ್ಟು ಕೇಳಬೇಕಾದ ಪ್ರಶ್ನೆ. 1ನೇ ಕ್ಲಾಸ್ ನಮಗೂ ಇದ್ದಕ್ಕಿದ್ದಂತೆ ಐನ್ಸ್ಟೈನ್ ನ
ಸೂತ್ರದ ಬಗ್ಗೆ ಡೌಟ್ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ನಾವು ಮೇಲಿಂದ ಕೆಳಗೆ ಒಂದ್ಸಲ ನೋಡ್ಬೇಕಾಗುತ್ತೆ. ಇನ್ನು ಸಂಖ್ಯೆ ಕಲಿಯದವನು ಐನ್ಸ್ಟೈನ್ ಹೆಸರು ಕೇಳಿದ ತಕ್ಷಣ ಅದರ ಸೂತ್ರದ ವಿವರ ಕೇಳಿದ್ರೆ ಗಾಬರಿ ಆಗುತ್ತೋ ಇಲ್ವೋ? ಆವಾಗ ಹೇಳ್ತೇವೆ, ನೀನ್ ಕೇಳಿದ್ ಸರಿ, ತುಂಬಾ ಒಳ್ಳೆ ಪ್ರಶ್ನೆ, ಅದಕ್ಕೆ ಮೊದಲು ನಂಬರ್ಸ್ ಅನ್ನ ಸರಿಯಾಗಿ ನೀನು ಒಂಚೂರು ಅಭ್ಯಾಸ ಮಾಡು, ಆಮೇಲೆ ಇದನ್ನ ಕೇಳು, ಉತ್ತರ ಕೊಡ್ತೇನೆ ಅಂತ. ಹೇಗೋ ಹಾಗೆ ಕೆಲವೊಂದು ಸರ್ತಿ ಮೊದಲು ತಿಳಿಯಬೇಕು ಅನ್ನೋದೇ ನಮ್ಗೆ ಗೊತ್ತಾಗುವುದು ಒಂದು ದೊಡ್ಡ ಧರ್ಮ. ತಿಳಿಲಿಕ್ಕೋಸ್ಕರ ಮನುಷ್ಯ ಇದ್ದಾನೆ, ಮನುಷ್ಯ ಅನ್ನೋ ಶಬ್ದದ ಅರ್ಥನೇ ಗೊತ್ತಿಲ್ಲದೆ ಬದುಕ್ತಾ ಇರ್ತೇವೆ ನಾವು. ಮನುಷ್ಯ ಅಂದ್ರೆ ಮನುಷ್ಯಂದತೆ, ಮನು ಅವಬೋಧನೆ ಅಂತ ಶಬ್ದದಿಂದಲೇ ಹುಟ್ಟಿದ್ದಾದಕ್ಕೆ ಮಾನವ ಅಂದ್ರೆ ತಿಳಿಯುವುದಕ್ಕೋಸ್ಕರನೇ ಹುಟ್ಟಿದವನು ಅಂತ. ಪ್ರಾಣಿಗಳಿಗೆ ಮಾನವ ಅಂತ ಕರೆಯಲ್ಲ, ಅವುಗಳು ದಾನವನೋ ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಇನ್ನೇನೋ ಆಗಿ ಇರುತ್ತೆ. ಸಂಸ್ಕಾರ ಇದ್ದಾಗ ಅವುಗಳು ನಮ್ಗಿಂತ ಚೆನ್ನಾಗಿ ಕೆಲವು ವಿಷಯದಲ್ಲಿ ವರ್ತಿಸ್ತಾವೆ, ಅದು ಬೇರೆ ಪ್ರಶ್ನೆ. ಆದ್ರೆ ತಿಳಿಲಿಕ್ಕೆ ಅವಕಾಶ ಇರುವಂತಹದ್ದು, ಅವಕಾಶ ಅಂದ್ರೆ ಸಾಧ್ಯತೆ ಇರುವುದು ದೇಹದ ರಚನೆಯ ದೃಷ್ಟಿಯಿಂದ ಮನುಷ್ಯನಿಗೆ ಮಾತ್ರ. ಅಂತಹದ್ದನ್ನು ಅವನು ಬಳಸಿಕೊಂಡ ಅಂದ್ರೆ ಮಾನವನಾಗಿ ನನ್ನ ಧರ್ಮ ಕೇಳುವುದು, ಮಾನವನಾಗಿ ಇಂಥದ್ದನ್ನ ಮಾಡದೇ ಇರಬೇಕು, ಅದಕ್ಕೋಸ್ಕರ ದುರ್ಮತಿಯನ್ನ ತೊರೆಯುವುದು, ಮಾನವನಾಗಿ ನಾನ್ ತಿಳಿಯಬೇಕಾದ್ದು ಇದು, ಆದ್ರಿಂದಾಗಿ ಇದನ್ನ ತಿಳಿಯುವುದು, ಇದರಿಂದ ಈ ಎಲ್ಲ ಬೇಡವಾದ ಸಂಗತಿಗಳನ್ನ ಬಿಡುವುದು. ಬಿಡಬೇಕಾದ್ದೇನು, ಹಿಡ್ಕೊಳ್ಬೇಕಾದ್ದೇನು, ಇದು ಎರಡೇ ಅರಿವಿನ ದೊಡ್ಡ ಕೊಡುಗೆ. ಅದರಿಂದಾಗಿ ಶ್ರುತ್ವ ಮೋಕ್ಷಂಚ ಗಚ್ಚತಿ, ಬೇಡವಾದದ್ದನ್ನ ಬಿಡ್ತಾನೆ, ಬಿಟ್ಟು ಸೇರಬೇಕಾದ್ದನ್ನ ಮುಟ್ತಾನೆ. ಅದರಿಂದಾಗಿ ಕೇಳುವಿಕೆ ಅನ್ನೋದು ಬದುಕಿನ ದೊಡ್ಡ ಸಂಪತ್ತು ಅಂತ ಉಪನಿಷತ್ತು ಹೇಳಿದು ಈ ಕಾರಣಕ್ಕಾಗಿ ಅನ್ನುವ ಈ ಹಿನ್ನೆಲೆಯನ್ನ ಆಚಾರ್ಯರು ಇದನ್ನ ಯಾಕೆ ಉಲ್ಲೇಖ ಮಾಡಿದ್ರು ಅಂದ್ರೆ, ಹಿಂದೆ 2 ಪದ್ಯಗಳಲ್ಲಿ ಅಧ್ಯಯನದ ಬಗ್ಗೆ ಹೇಳಿದ್ರು. ನಾವೇ ಅಧ್ಯಯನ ಮಾಡ್ಲಿಕ್ಕಾಗದೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮುಂದಿನ ಸಾಲಾಗಿ ಈ ಮಾತು ಅಧ್ಯೇತವ್ಯಮಿದಂ ಶಾಸ್ತ್ರಂ ಅಂತ ಹಿಂದೆ ಮಾತು ಬಂದಿತ್ತು. ಆನಂತರ ಅಧ್ಯಯನಕ್ಕೆ ಪೂರ್ವ ಪೀಠಿಗೆ ಒಂದಿಷ್ಟು ಬೇಕಲ್ವಾ, ಕೇಳಿ 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 ಅಭ್ಯಾಸ ಆದ್ರೆ ಮಾತ್ರ. ಮೊದಲೇ ಸೀದಾ ನಾನು ಪುಸ್ತಕ ಹಿಡ್ಕೊಂಡು ಓದ್ತೇನೆ ಅಂತ ಹೇಳಿದ್ರೆ ಎಲ್ಲ ತಪ್ಪರ್ಥಗಳೇ ಆಗುವ ಸಾಧ್ಯತೆಗಳು ಹೆಚ್ಚು. ಅದಕ್ಕೋಸ್ಕರ ಆಚಾರ್ಯರು ಯೋಚನೆ ಮಾಡಬೇಡ, ನನಗೆ ಪುಸ್ತಕ ತೆರೆದ್ರೆ ನಿದ್ದೆ ಬರುತ್ತೆ, ಕೇಳಿದ್ರೆ ಬಹಳ ಜನ ಹೀಗೆ ಹೇಳ್ತಾರೆ, ನಮಗೆ ಕೇಳಲಿಕ್ಕೆ ತೊಂದರೆ ಇಲ್ಲ, ನಮಗೆ ಪುಸ್ತಕ ಓದಿದ್ರೆ ಆಗಲ್ಲ, ಅರ್ಥನೇ ಆಗಲ್ಲ, ನಮ್ಗೆ ಸುಲಭವಾಗಿ ಹೇಳ್ಬೇಕು. ಅದು ಇನ್ನು ಕೆಲವರೆಲ್ಲ ಈಗ ಇನ್ನು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡ್ತಾರೆ, ಅದನ್ನೊಂದು ವಿಡಿಯೋ ಮಾಡಿ, ಅದಕ್ಕೊಂದು ಒಳ್ಳೆ ಎಡಿಟ್ ಮಾಡಿ, ಒಳ್ಳೆ ಬ್ಯಾಕ್ ಗ್ರೌಂಡ್ ಕೊಡಿ, ಒಳ್ಳೆ ಸೀನರಿ ಇಡಿ, ಆಮೇಲೆ ಅದನ್ನ ಚಿತ್ರದ ಮೂಲಕ, ಅದನ್ನ ಒಂದು ಕಾನ್ಸೆಪ್ಟ್ ನ ಮೂಲಕ, ಒಂದು ಸಿನಿಮಾದ ಮೂಲಕ ಕೊಡಿ, ನಮ್ಗೆ ಬೇಗ ಇಷ್ಟ ಆಗುತ್ತೆ. ಅದ್ ಮುಗಿಯುದಿಲ್ಲ ಇದು ಆಸೆಗಳು. ಅಥವಾ ನಮ್ಗೆ ಸರಳೀಕರಣ ಮಾಡ್ಬೇಕು ಅಂತ ಒಂದು ಸರ್ತಿ ಪ್ರಯತ್ನ ಪಟ್ಟ ಮೇಲೆ ಅದನ್ನ ಮತ್ತಷ್ಟು ಸರಳ ಮಾಡುದು ತಪ್ಪಲ್ಲ, ಆದ್ರೆ ಸರಳತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಸತ್ವವೇ ಸರಳ ಆಗಿಬಿಟ್ರೆ, ಡೈಲ್ಯೂಟ್ ಆಗಿಬಿಟ್ರೆ, ಸತ್ವ ತಪ್ಪಿ ಹೋಗಿಬಿಟ್ರೆ ಅದು ಮತ್ತೆ ನಮ್ಮ ಉದ್ದೇಶವೇ ನಿರಾಕೃತವಾದಂತ ಆಗುತ್ತೆ. ಆದ್ರಿಂದ ಸಾಧ್ಯವಾದ ಮಟ್ಟಿಗೆ ಹಿಂದಿನವರ ಕಲ್ಪನೆಯಲ್ಲಿ ನೋಡಿ, ಆ ಮನೆಗಳಲ್ಲಿ ಭಜನೆಗಳ ಮೂಲಕ ಅಥವಾ ಈ ಕುಮಾರವ್ಯಾಸರ ಭಾರತದ ಕಥೆಯನ್ನ ಓದುವುದರ ಮೂಲಕ ಒಂದಿಷ್ಟು ಅರಿವು ಬರ್ತಾ ಇತ್ತು. ಪ್ರತಿ ದೇವಸ್ಥಾನದಲ್ಲೂ ಆ ಇಡೀ ಊರಿನ ಜನಕ್ಕಾಗಿ ಒಂದು ಪುರಾಣ ಕಟ್ಟೆ ಅಂತ ಇತ್ತು. ಇವಾಗ್ಲೂ ಇದೆ, ಈಗ ಬರೀ ದೀಪ ಹಚ್ಚಿಡ್ತಾರೆ, ವರ್ಷಕ್ಕೊಂದು ದಿವಸ ದೇವರ ಆ ಕಟ್ಟೆ ಮೇಲೆ ಕೂತು ಪೂಜೆ ತಗೊಂಡು ಹೋಗ್ತಾನೆ. ಆದ್ರೆ ಅದ್ರ ನಿಜವಾದ ಉದ್ದೇಶ ಇದ್ದದ್ದೇನು ಅಂದ್ರೆ, ಆ ಇಡೀ ಊರಿನ ಜನಕ್ಕೆ ಧರ್ಮ ಪ್ರಚಾರ ಆಗಬೇಕು ಅಂತ. ನೀವು ವಾಸ್ತುವನ್ನ ತೆಗೆದು ನೋಡಿದ್ರೆ ಅಲ್ಲಿ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಅವನ ದೇವಸ್ಥಾನದಲ್ಲಿ ಅವನಿಗೆ ಅದೇ ಕೆಲಸ, ಅವನ ಇಡೀ ಜೀವನದ ಕಾರ್ಯ ಏನು ಅಂದ್ರೆ ಬರೀ ಅದು ಏನು ವಿಶೇಷವಾದ ವ್ಯಾಖ್ಯಾನ ಅಥವಾ ಸಂಶೋಧನೆ ಇದೇನೂ ಅಲ್ಲ. ಅಲ್ಲಿ ಏನು ಪದ್ಯಗಳು ಪುರಾಣದಿರುತ್ತೋ ಅದಕ್ಕೆ ಯಥಾವತ್ತಾದ ಅರ್ಥ ಹೇಳ್ತಾ ಆಗುದು, ಶ್ಲೋಕ ಓದುದು ಅರ್ಥ ಹೇಳುದು, ಶ್ಲೋಕ ಓದುದು ಅರ್ಥ ಹೇಳುದು. ಅದು ಸ್ವಲ್ಪ ಕೆಲವು ಕಡೆ ಈಗ ಒಂದು ಹಂತಕ್ಕೆ ಮತ್ತೆ ಮೂಲದಲ್ಲಿ ಬಂದ್ ನಿಂತಿದೆ, ಯಾವುದೋ ಮಠಗಳಲ್ಲಿ ನಡೆಯುತ್ತೆ ಬಿಟ್ರೆ ದೇವಸ್ಥಾನದಲ್ಲೇ ಅದು ನಿಜವಾದ ಕರ್ಮ ಅಂತ. ಅದು ಇಲ್ಲದೆ ಇದ್ರೆ ಆ ಊರಿಗೆ ಅಕಸ್ಮಾತ್ ದೇವಸ್ಥಾನ ಇಲ್ಲ ಅಂದ್ರೆ ಐಗಳ ಮಠ ಅಂತ ಒಂದಿಷ್ಟು ಮಠಗಳಿರ್ತಿದ್ವು. ಅಲ್ಲಿ ಎಲ್ರಿಗೂ ಶಿಕ್ಷಣ ಕೊಡ್ತಾ ಇದ್ರು. ಶಿಕ್ಷಣ ಅಂತಂದ್ರೆ ನಾನು ಹೇಳ್ತಾ ಇರೋದು ಈ ಶಾಸ್ತ್ರೀಯ ಚಿಂತನೆಗಳ ವಿಷಯದಲ್ಲಿ. ಅದು ಕೆಲವರಿಗೆ ಅರ್ಥ ಆಗುದಿಲ್ಲ ಅಂತಿದ್ದಾಗ ಆಚಾರ್ಯರು ಅದಕ್ಕೊಂದು ಬೇರೆ ರೂಪ ಕೊಟ್ಟರು ಕೊನೆಗೆ. ಅಂದ್ರೆ ಕಲೆಯ ರೂಪದಿಂದ ತಿಳ್ಕೊಳ್ಬೇಕು. ಕೆಲವರಿಗೆ ನೃತ್ಯದಿಂದ ಇಷ್ಟ ಆಗುತ್ತೆ, ಆ ಮೂಲಕ ಕೊಟ್ರು. ಕೆಲವರಿಗೆ ಸಂಗೀತದಿಂದ ಇಷ್ಟ ಆ ಮೂಲಕ ಕೊಟ್ರು. ಕೆಲವರಿಗೆ ಅದನ್ನು ಪಾಪ ಸಂಗೀತ ವ್ಯಾಕರಣವೂ ಗೊತ್ತಿಲ್ಲ, ನೃತ್ಯದ ವ್ಯಾಕರಣವೂ ಗೊತ್ತಿಲ್ಲ ಅಂತ ಅನ್ನುವರಿಗೋಸ್ಕರ ಆಚಾರ್ಯರು ನರಹರಿ ತೀರ್ಥರ ಮೂಲಕ ಒಂದು ಯಕ್ಷಗಾನದ ಸರಳೀಕೃತವಾಗಿ
ಆ ಹಾಡಿನ ಮಧ್ಯದಲ್ಲಿ ತಾಳಮದ್ದಲೆಯಾಗಿ ರೂಪುಗೊಂಡಿತು. ಅಂದ್ರೆ ಹೀಗೆ ಇದೆಲ್ಲವೂ ತಿಳಿವಿನ ದಾರಿ ನಾವು ಇದನ್ನೆಲ್ಲ ಬರೀ ಕಲೆ ಅಂತ ನೋಡ್ತೇವೆ. ಆದ್ರೆ ಹಿಂದಿನವರಿಗೆ ಇದು ಕಲೆ ಅಲ್ಲ. ನಾಟಕವಾಗ್ಲಿ, ನೃತ್ಯವಾಗಲಿ, ಯಕ್ಷಗಾನ ಆಗ್ಲಿ ಇದೆಲ್ಲ ಶಿಕ್ಷಣದ ದಾರಿ. ನಮ್ಗೆ ಶಿಕ್ಷಣ ಅಂದ್ರೆ ಶಾಲೆಗೆ ಹೋಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಶಿಕ್ಷಣ ಅಂತ ಕಲ್ಪನೆ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತು ಹೇಳಿದೆ ಹೊರತು ಶಿಕ್ಷಣ ತಪ್ಪು ಅಂತ ಹೇಳಿಲ್ಲ, ಅಥವಾ ಶಿಕ್ಷಣದಲ್ಲಿ ವ್ಯವಸ್ಥೆಗಳು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇದು ಕ್ಷಣದ ಇದರ ಮೂಲಕವೂ ತಿಳುವಳಿಕೆ ಅಂತ ಅನ್ನೋದು ಬಂದೇ ಬರುತ್ತೆ. ಆದ್ರಿಂದಾಗಿ ಯಾರಿಗೂ ನೋಡಿ, ದೇ ಶಾಲೆಯಲ್ಲೂ ಸಿಗಬಹುದು, ಸಿಕ್ಕಿದ್ರೆ ದೊಡ್ಡದು, ಸಿಗುದಿಲ್ಲ ಬೇರೆ ಪ್ರಶ್ನೆ. ಓದಿಯೂ ಸಿಗಬಹುದು, ಓದದೆಯೂ ಸಿಗಬಹುದು. ವಿವರಣೆ ವ್ಯಾಖ್ಯಾನದ ಮೂಲಕವೂ ಸಿಗಬಹುದು. ಅದು ಇಲ್ಲದೆ ಅವನ ಜೀವನದ ಒಂದು ಅನುಭವದಿಂದಲೇ ಅವನಿಗೆ ಸಿಗಬಹುದು. ಹಾಗಾಗಿ ನಮಗೆ ಎಲ್ಲದರ ಗುರಿ ಏನು, ಭಗವಂತನ ಎತ್ತರ ಅನ್ನೋದು ಅರ್ಥ ಆಗಬೇಕಾದದ್ದು. ಅದಕ್ಕೋಸ್ಕರ ಅದರ ಮಹತ್ವವನ್ನು ತಿಳಿಸುವ ದೃಷ್ಟಿಯಿಂದ ಕೇಳುವಿಕೆ ಅನ್ನುವುದಕ್ಕೋಸ್ಕರ ಪುರಾಣದ ಅಥವಾ ಹರಿಕಥೆ ಇರ್ಬೋದು, ಇನ್ನೇನೇನೇನೇನೋ ಮಾಧ್ಯಮಗಳನ್ನ ಪ್ರಾಚೀನರು ಬಳಸಿಕೊಂಡು ಬಂದ್ರು. ಇದೆಲ್ಲವೂ ಇವತ್ತು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಅನ್ನುವ ದಾರಿಯನ್ನು ಯಾವಾಗ ಹಿಡಿಯಿತೋ ನಾವಾಗೋ ಶಾಲೆಯೂ ಸತ್ತು ಹೋಯಿತು. ಈ ಕಲೆಗಳೂ ಕೂಡ ಕಳೆಗಳಂತೆ ನಮ್ಮನ್ನ ಮುಚ್ಚಿ ಬೆಳೆಯನ್ನೇ ನಾಶ ಮಾಡುವ ಸ್ಥಿತಿಗೆ ಬಂದು ಆವಾಗ ನಾವು ಬೈತೇವೆ. ನಮ್ಮಲ್ಲಿ ಏನಿದೆ, ಅವರಲ್ಲಿ ಆ ಚಿಂತನೆ ಮಾಡುವವರಲ್ಲೆಲ್ಲ ಅವರಿಗೆ ಅವರ ಧರ್ಮ ಶ್ರದ್ಧೆ ಇದೆ, ನಮ್ಮಲ್ಲಿ ಧರ್ಮ ಶ್ರದ್ಧೆ ಇಲ್ಲ ಅಂತ. ನಮ್ಮಲ್ಲಿ ಧರ್ಮ ಶ್ರದ್ಧೆ ನಾಶ ಆಗಿದ್ದು ಹೇಗೆ? ಅದು ವ್ಯಾಪಾರ ಆದಾಗ, ಅದು ದುಡ್ಡಿನ ಕೆಲ್ಲಾದಾಗ, ಅದು ಕೇವಲ ನಮ್ಮ ತತ್ಕಾಲದ ಸೌಖ್ಯವನ್ನೇ ತರುತ್ತೆ ಅಂತ ಎಂಟರ್ಟೈನ್ಮೆಂಟ್ ನ ರೂಪ ಪಡೆದಾಗ. ವಸ್ತುತಃ ಅದು ಎಜುಕೇಶನ್, ಅದು ನಾಟ್ ಎಂಟರ್ಟೈನ್ಮೆಂಟ್. ಇವತ್ತು ಏನು ಅದನ್ನು ಭಾರಿ ಚಂದದಲ್ಲಿ ಎಂಟರ್ಟೈನ್ಮೆಂಟ್ 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 ನಮ್ಮ ಗುರಿಯೇ ಅದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಸಂತೋಷ ಪಡಬಾರದು ಅಂತ ಅವ್ರು ಹೇಳಲೇ ಇಲ್ಲ. ವಿದ್ಯೆ ಪಡೆಯುವುದರ ಜೊತೆಗೆ ಸಂತೋಷ ಪಡಿಬೇಕು ಹೊರತು ವಿದ್ಯೆ ಅನ್ನೋದರ ಸ್ಪರ್ಶವೇ ಇಲ್ಲದೆ ಸೌಖ್ಯ ಪಡೆಯುವುದು, ಸಂತೋಷ ಪಡೆಯುವುದು ಅನ್ನೋದು ಇದು ಅಧಪ್ಪತನದ ಹೆದ್ದಾರಿ. ಆ ಹೆದ್ದಾರಿಯನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಈಗ ನಮ್ಮಲ್ಲಿ ಶ್ರದ್ಧೆ ಉಳಿದಿಲ್ಲ ಅಂತ ಬೈಕೊಂಡ್ರೆ ನಮ್ಗೆ ಯಾವತ್ತೂ ಕೂಡ ನಾವೇ ನಮ್ಮನ್ನ ಕ್ಷಮಿಸುವುದಿಲ್ಲ ಅಂತ ಅನ್ನೋ ಸ್ಥಿತಿಗೆ ಬಂದ್ರೆ ಮತ್ತೆ ಸರಿಯಾದ ದಾರಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಷ್ಟು ಯೋಚನೆ ಮಾಡೋಣ. ಇವತ್ತು ಆಚಾರ್ಯರ ಚಿಂತನೆಯನ್ನ ಬಿಟ್ಟು ನಾಳೆ ನೋಡೋಣ. ಒಂದು ಶ್ಲೋಕ ಮಾತ್ರ ಓದ್ತೇನೆ, ಅರ್ಥಾನುಸಂಧಾನ ವಿಶೇಷ ಮತ್ತೆ ನಾಳೆ ನೋಡೋಣ.